ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ.ಎ. ಸ್ವಾಮಿ, ಶಿಕ್ಷಕ, ಕನ್ನಡ ನ್ಯೂಸಿಂದ. ವೀಕ್ಷಕರೇ, ಈಗ ಕೆಲವು ದಿನಗಳಿಂದ ನೋಡ್ತಿದ್ದೀರ ಟಿ ವಿ ಒಳಗಡೆ ಎಂತಹ ಕೃತವಾದ ನ್ಯೂಸ್ ಬರ್ತಾಯಿದೆ, ವರದಿಗಳಾಗ್ತಾ ಇದ್ದಾವೆ. ಈ ಅಮಾಯಕರ ಜೀವಕ್ಕೆ ಕಿಲುಬು ಕಾಸಿನ ಮೇಲ್ದಂಗೆ ಹೋಗ್ಬಿಟ್ಟಿದೆ. ಈ ಕೋಳಿಗಳನ್ನು ಸಾಯಿಸೋ ಥರ ಮನುಷ್ಯರ ಪ್ರಾಣ ತೆಗೆಯೋಕ್ಕೆ ಮುಂದಾಗ್ಬಿಟ್ಟಿದ್ದಾರೆ ಕೆಲವರು. ಈಗ ಜನಗಳೆಲ್ಲ ಉಕ್ಕೂರ್ಲಿಂದ ಚಿತ್ರದುರ್ಗದಲ್ಲಿ ನೋಡ್ಬೋದು. ಚಿತ್ರದುರ್ಗದಲ್ಲಿ ಯಾವ ಮಟ್ಟಿಗೆ ಜನ ಈ ರೇಣುಕಸ್ವಾಮಿ ಪರವಾಗಿ ತಿರುಗಿ ಬಿದ್ದಿದ್ದಾರೆ. ದರ್ಶನ್ ವಿರುದ್ಧವಾಗಿ ರೇಣುಕಸ್ವಾಮಿ ಪರವಾಗಿ ಯಾವ ರೀತಿ ಮುಷ್ಕರ ನಡೀತಾ ಇದೆ ಅಂತೇಳಿ. ಈ ರೇಣುಕಸ್ವಾಮಿ ಅಲ್ಲಿ ದರ್ಶನ್ನ ಕಟ್ಟ ಅಭಿಮಾನಿ. ದರ್ಶನನ ಅಭಿಮಾನಿ ಆಗಿದ್ದಕ್ಕೆ ಇರ್ಬೋದು ಸುಬ್ಬಣ್ಣ ಸ್ವಾಮಿಗೆ ಜೀವ ತೆಗೆಯಂತ ಬಹುಮಾನ ಸಿಕ್ಕಿರೋದು. ನೋಡಿ ಹೇಗಿದೆ ನೋಡಿ. ರಾಮಾಯಣ ನಡೆದಿದ್ದು ಹೆಣ್ಣಿನಿಂದ, ಕುರುಕ್ಷೇತ್ರ ನಡೆದಿದ್ದು ಹೆಣ್ಣಿನಿಂದ. ಹೆಣ್ಣು ಮಾಯೆ. ಹೆಣ್ಣಿನ ಸವಾಸ ಮಾಡಿದವರು ಜೀವಮಾನದಲ್ಲಿ ಉದ್ಧಾರ ಆಗಿರೋದೇ ಬಹಳ ಕಡಿಮೆ. ದಿನ ಬೆಳಗ್ಗೆ ನೋಡ್ತಾ ಇದ್ದೀರಾ, ಡೈವರ್ಸ್ ಅಂತೆ, ಬಿಟ್ಟೋಗೋದಂತೆ, ಕೊಲೆ ಮಾಡಿಸೋದಂತೆ, ಸುಲಿಗೆ ಮಾಡಿಸೋದೆ ಅಂತ ಹೇಳೋವನ್ನ ಸಾಕಷ್ಟು ನಾವು ನೋಡ್ತಾನೆ ಇದ್ದೀವಿ. ಒಂದು ಹೆಣ್ಣಿನಿಂದಲೇ ಈ ಅಮಾಯಕನ ಪ್ರಾಣ ಹೋಗಿರೋದು ಅಂತೇಳಿ ಈಗಾಗಲೇ ಜಗಜ್ಜಾರದು ಸಾಬೀತಾಗ್ಬಿಟ್ಟಿದೆ. ಈ ರೇಣುಕಸ್ವಾಮಿ ಪಾಪ ನನ್ನ ನಾಯಕನಿಗೆ ಅನ್ಯಾಯ ಆಗ್ತಿದೆ ಅಂತೇಳಿ, ಮತ್ತೆ ನಮ್ಮ ನಾಯಕನ ಪತ್ನಿಗೂ ಅನ್ಯಾಯ ಆಗ್ತಿದೆ ಅಂತೇಳಿ ಅವರ ಸಂಸಾರದಲ್ಲಿ ಎಂಟ್ರಿ ಆದಂಥ ಪವಿತ್ರ ಗೌಡನಿಗೆ ಎಚ್ಚರಿಕೆ ಕೊಟ್ಟಿರೋದು ತಪ್ಪ. ನೋಡಿ, ಆತನಿಗೆ ಎಷ್ಟು ಜವಾಬ್ದಾರಿ ಇದೆ. ದರ್ಶನನ ಕುಟುಂಬದಲ್ಲಿ ಬಿರುಗಾಳಿ ಬೀಸ್ತಿದೆ, ಅದನ್ನೇನಾದರೂ ಮಾಡಿ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ತನ್ನ ಪ್ರಾಣನೇ ಕಳ್ಕೊಂಡಿದ್ದಾನೆ. ನೋಡಿ, ಅದು ಇವರು ಯೋಚನೆ ಮಾಡಬೇಕಿತ್ತು, ಇವನು ಮಾಡಿದ್ದು ತಪ್ಪ ಸರಿನಾ ಅಂತೇಳಿ. ಅಷ್ಟು ಇವರಿಗೆ ಎಲ್ಲೆಲ್ಲಿ ಬುದ್ಧಿ ಇರಲಿಲ್ವ? ಅದು ಒಬ್ಬರಲ್ಲ, ಇಬ್ಬರಲ್ಲ, 12ರಿಂದ 13 ಜನ. 13 ಜನದ ಒಡೆತನ ಒಬ್ಬ ಇದಕ್ಕೆ ತಡ್ಕೊಳಕ್ಕಾಗುತ್ತಾ? ಅದರಲ್ಲಿ ಆ ದೃಶ್ಯ ನೋಡಬಾರ್ದು. ಸುಟ್ಟಿರ್ತಕ್ಕಂಥದ್ದು, ಒಡೆದಿರ ಮಾರಕ್ಕಿರತಕ್ಕಂಥದ್ದು, ಮುಖ ಬಾಯಿ ಎಲ್ಲ ಮುಟ್ಟು ಸಿಗದಿರೋ ಥರ ಜಜ್ಕೊಂಡು ಇರತಕ್ಕಂಥದ್ದು ಎಂಥ ಹೀನವಾದ ಕೆಲಸ ಇದು. ಇಡೀ ಕರ್ನಾಟಕದಲ್ಲಿನೇ ಮನೆ ಮಾತಾಗಿ ಕೋಟಿಗಟ್ಟಲೆ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಒಬ್ಬ ನಟ ಇಂಥ ಕೆಲಸ ಮಾಡಿದ್ದಾನೆ ಅಂದರೆ ಎಂಥ ಅವಮಾನ. ಚಿತ್ರರಂಗಕ್ಕೆ ಒಂದು ರೀತಿ ಅವಮಾನ ಇದು. ಚಿತ್ರರಂಗನೇ ತಲೆ ತೆಗೆಸ್ಬೇಕಾಗೈತಿ ಇವಾಗ. ನೋಡಿ, ಅವರ ತಂದೆ ತೂಗುದೀಪ ಶ್ರೀನಿವಾಸ್ ಅವರು ತೆರೆ ಮೇಲೆ
ಖಳನಟ. ಹೊರಗಡೆ ಬಂದಾಗ ನಾಯಕ ನಟ. ಅಷ್ಟು ಹೆಸರು ಪಡೆದಿರ್ತಕ್ಕಂಥ ಒಬ್ಬ ನಟನ ಮಗ. ತಂದೆಗೆ ತಕ್ಕ ಮಗನಾಗಿಯೇ ಜೀವನನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿತ್ತು. ಆದರೆ ತಂದೆಗೆ ಕೀರ್ತಿ ತರತಕ್ಕಂಥ ಕೆಲಸ ಅಲ್ಲ ಇದು. ಒಂದು ಜೀವ ತೆಗಿಬೇಕಾದ್ರೆ, ಒಂದು ಕೋಳಿ ಕೊಯ್ಬೇಕಾದ್ರೆ ಕಣ್ಣು ಮುಚ್ಚಿಕೊಂಡು ಕೋಳಿ ಕೊಯ್ತಾರೆ. ಅಂಥದ್ರಲ್ಲಿ ಒಬ್ಬ ವ್ಯಕ್ತಿನ ಸಾಯಿಸ್ಬೇಕಂದ್ರೆ ಎಷ್ಟು ಅವರ ಮನಸ್ಸು ಹೃದಯ ಕಲ್ಲಾಗಿರಬೇಕು. ಈಗ ಅವನ ಮನೆಯಲ್ಲಿ ವೃದ್ಧ ತಂದೆ ತಾಯಿಗಳು, ಗರ್ಭಿಣಿಯಾಗಿರ್ತಕ್ಕಂಥ ಆತನ ಪತ್ನಿ, ಈಗ ಆಕೆ 5-6 ತಿಂಗಳು ಗರ್ಭಿಣಿ ಅಂತ ಹೇಳ್ಕೊತಿದ್ದಾಳೆ. ಆಕೆ ನಾಳೆ ಆಕೆಗೆ ಡೆಲಿವರಿ ಆದರೆ ನೋಡೋರು ಯಾರು? ಈಗ ಕೊಲೆ ಮಾಡಿರ್ತಕ್ಕಂಥವ್ರು ಕುಟುಂಬದವ್ರು ಬರ್ತಾರ, ಅವ್ರು ನೋಡ್ತಾರೆ ಅವ್ರ ಕಷ್ಟ ಸುಖನ. ಯಾರು ನೋಡ್ಬೇಕು? ಅವ್ರ ವೃದ್ಧ ತಂದೆ ತಾಯಿಗಳು. ಮನೆಯಲ್ಲಿ ಇನ್ನೂ ಒಂದು ರೋಗಗ್ರಸ್ತೆ ತಾಯಿ ಇದ್ದಾರಂತೆ, ಅಜ್ಜಿ, ಅವ್ರ ತಂದೆ ತಾಯಿ ಇದ್ದಾರಂತೆ. ಅವ್ರನ್ನ ನೋಡೋರು ಯಾರು? ಮನೆಗೇನೆ ಆಧಾರ ಸ್ತಂಭವಾಗಿದ್ದಂಥ ಆಧಾರ ಸ್ತಂಭನೇ ಇವರು ಇಲ್ಲ ಅನಿಸ್ಬಿಟ್ಟಿದ್ದಾರೆ. ನೋಡಿ ಇದು ಹೆಂಗಿದೆ. ಆರೋಪಿಗಳ ಸ್ಥಾನದಲ್ಲಿ ಕಸ್ಟಡಿಯವರೆಗೆ ಮೃಷ್ಟಾನ್ನ ಭೋಜನ ಕೊಡೋದು ಇಷ್ಟರ ಮಟ್ಟಿಗೆ ಸರಿ. ಈ ಹಿಂದೆ ಒಬ್ಬ ರಾಜಕೀಯ ವ್ಯಕ್ತಿ ಜೈಲು ಪಾಲಾದಾಗ ಆತನಿಗೆ ಸ್ನಾನ ಮಾಡೋಕ್ಕೆ ಬಿಸಿನೀರು ಸಹ ಕೊಡ್ತದಿಲ್ಲ ಅಂತೇಳಿ, ಮತ್ತೆ ಓದಲಿಕ್ಕೆ ಪೇಪರ್ ಕೊಡ್ತದಿಲ್ಲ ಅಂತ ಆತ ಅಲ್ಲೂ ತೋಡ್ಕೊಂಡಿದ್ದ. ಆದರೆ ಇವರಿಗೆ ದಮ್ಮು ಬಿರಿಯಾನಿ ಪಟ್ನಗಳು. ಯಾಕೆ ದಮ್ಮು ಬಿರಿಯಾನಿ ಪಟ್ಟೆ ಜೊತೆಯಲ್ಲಿ ಅದೊಂದು ಕ್ವಾರ್ಟರ್ ಕೊಡ್ಬೋದಿತ್ತಲ್ಲ, ಚೆನ್ನಾಗಿ ನಿದ್ದೆ ಮಾಡೋರು. ಏನಿದು ಸರ್ಕಾರದ ವೈಫಲ್ಯ, ಪೊಲೀಸ್ ಇಲಾಖೆ ವೈಫಲ್ಯ. ಇನ್ನು ಇಂಥ ಬಿರಿಯಾನಿ ಸಿಗುತ್ತೆ, ಒಳ್ಳೆ ಹೆಸರು ಮಜೇನು ಸಿಗುತ್ತೆ ಅಂದರೆ ಇಂಥ ಕೊಲೆಗೆ ಸುಲಿಗೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಗಿಡ ಹಂಗೆ ಯಾವನಿಗೊಬ್ಬನಿಗೆ ಪ್ರಾಣ ತಗೋದ್ರೆ ಒಳ್ಳೆ ಬಿರಿಯಾನಿ ಸಿಗುತ್ತೆ ಅಂತೇಳಿ. ಸರ್ಕಾರ ಇದ್ರ ಬಗ್ಗೆ ಸೂಕ್ತವಾದ ಕ್ರಮವನ್ನು ತಗೋಬೇಕಾಗಿದೆ. ಬಿರಿಯಾನಿ ಕೊಡಲಿಕ್ಕೆ ಅವಕಾಶ ಇದೆಯಾ? ಇವಾಗ ಅವರು ಬಿರಿಯಾನಿ ತಿಂದಿರೋರು ನಾಳೆ ನಮಗೆ ಒಳ್ಳೆ ಬೆಡ್ ಬೇಕು, ಒಳ್ಳೆ ಫ್ಯಾನ್ ಬೇಕು ಅಂತ ಕೇಳ್ತಾರೆ. ಅದನ್ನು ಸರ್ಕಾರ ಒದಗಿಸುತ್ತಲ್ಲ. ಹಂಗಾದರೆ ಅದೇ ಒಬ್ಬ ಅಮಾಯಕ ಈ ಕೃತ್ಯ ಸಿಗದಿದ್ದಕ್ಕೆ ಅವನಿಗೆ ಯಾವ ರೀತಿ ಶಿಕ್ಷೆ ಆಗೋದು, ಯಾವ ರೀತಿ ಟ್ರೀಟ್ಮೆಂಟ್ ಆಗೋದು? ಇವರು ಪ್ರಭಾವಿಗಳಲ್ಲ. ಈಗ ಆತನ ಅಭಿಮಾನಿಗಳು ಹೇಳ್ತಾರೆ, ನಮ್ಮ ಗುರು ಹಂಗೆಲ್ಲ ಮಾಡಿರಲ್ಲ ಅಂತ ಹೇಳ್ತಾರೆ. ಅವರು ನೋಡಿದ್ರ ಈಗ ಆತನ ಜೊತೆಗಿದ್ದರೆ ಹೇಳಿದಾರಲ್ಲ, ನಾವಿಷ್ಟು ಜನ ಸೇರಿ ಆತನ ಸಾಯಿಸಿದ್ದೀವಿ ಅಂತೇಳಿ. ಒಂದು ವೇಳೆ ಅಭಿಮಾನಿ ಮನೆಯಲ್ಲಿನೇ ಯಾರಿಗಾದ್ರೊಬ್ಬರಿಗೆ ಇವರು ಈ ಥರ ಎತ್ತಕೊಂಡೋಗಿ ಪ್ರಾಣ ತೆಗೆದಿದ್ರೆ ಅಭಿಮಾನಿ ಸುಮ್ಕೆ ಇರ್ತಿದ್ನಾ? ಅಭಿಮಾನಿಗಳು ಸಹ ಈ ರೇಣುಕಾ ಸ್ವಾಮಿ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಅಭಿಮಾನಿಗಳದ್ದು ಜೀವನೇ, ರೇಣುಕಾ ಸ್ವಾಮಿದು ಜೀವನೇ. ತೆಗೆಯೋದು ಭಾಳ ಸುಲಭ. ಅದೇ ಅಂಗಡಿ ಸಿಗೋ ವಸ್ತುನ ಬಿಡಪ್ಪ ತಂದು ಕೊಡೋಣ ಅನ್ನೋಕ್ಕೆ. ಒಂದು ಸಾವಿರ ಪ್ರಾಣ ಹೋಯ್ತಂದ್ರೆ ಮುಗೀತು, ಜೀವನ ಕ್ಲೋಸ್, ಇನ್ನೇನೋ ಮಣ್ಪಾಲೆ ಆಗೋದು. ಅದರಿಂದ ಅಭಿಮಾನಿಗಳು ಸಹ ಆಲೋಚನೆ ಮಾಡಿ ಘೋಷಣೆಗಳನ್ನು ಕೂಗಬೇಕು. ಸುಮ್ಕೆ ಕೂಗಾಡ್ದ್ರೆ ಏನು ಪ್ರಯೋಜನ ಇಲ್ಲ. ಯಾರು ತಪ್ಪು ಮಾಡಿದರೂ ತಪ್ಪೇ. ಈಗ ಆಲಿ ಒಬ್ಬ ಗಣ್ಯ ವ್ಯಕ್ತಿ ಜೈಲಲ್ಲಿದ್ದಾರಲ್ಲ, ಅವರು ಸಹ ಬಿರಿಯಾನಿ ಅವ್ರಿಗೆ ಕೇಳಿದ್ದನ್ನೆಲ್ಲ ಒದಗಿಸ್ತಾ ಇದ್ದಾರ. ಅಂದರೆ ಸೆಲೆಬ್ರಿಟಿಗಳು ಏನೇ ತಪ್ಪು ಮಾಡಿದ್ರು ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಇದೆ, ಐಷಾರಾಮಿಯದ್ದು. ಇದು ಯಾವ ನ್ಯಾಯ? ಅಮಾಯಕರಿಗೂ ಸಹ ಇದೇ ಥರ ಕೊಡ್ಬೋದಲ್ಲ.
ಒಳ್ಳೆ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಅವ್ರಿಗೆ ಕೇಳಿದ್ದೆಲ್ಲ ತಂದು ಕೊಡ್ಬೋದಲ್ಲ. ಇದು ಎಷ್ಟು ಅನ್ಯಾಯ ಅಂತಕ್ಕದ್ದು ಕರ್ನಾಟಕದ ಜನತೆ ನೋಡಬೇಕು, ಇದರ ಬಗ್ಗೆ ಖಂಡಿಸಬೇಕು. ಮತ್ತು ಸರ್ಕಾರ, ಗೃಹ ಇಲಾಖೆ ಈ ಬಿರಿಯಾನಿ ತಂದುಕೊಟ್ಟವ್ರಿಗೆ ಅವ್ರ ಮೇಲೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಬೇಕು. ನಾಳೆ ಖಂಡಿತ ಸರ್ಕಾರಕ್ಕೆ ಪ್ರಶ್ನೆ ಮಾಡೇ ಮಾಡ್ತಾರೆ. ಅವ್ರಿಗೆ ಅದೇ ಬಿರಿಯಾನಿ ನಮಗೆ ಯಾಕಿಲ್ಲ ಅಂತ ಕೇಳ್ತಾರೆ, ಯಾರೋ ನಿಂಗೇನೆ ಆರೋಪ ಮಾಡೋದು ಅವನು. ಇದು ಬೇಕಾ ಸರ್ಕಾರಕ್ಕೆ ಈ ಮಾತುಗಳು? ಅದು ತನಿಖೆ ಆಗಬೇಕು. ಇಲ್ಲ ಸರಿಯಾದ ತನಿಖೆ ಆಗಲಿಲ್ಲ ಕರ್ನಾಟಕದ ಸರ್ಕಾರದ ವತಿಯಿಂದ ಅಂದರೆ CBI ಕೊಡಲೇಡ್ರಿ. ಪ್ರಾಣಗಳೇನು ಫ್ರೀಯಾಗಿ ಸಿಗತಕ್ಕಂಥ ವಸ್ತುಗಳಲ್ಲ, ಗ್ಯಾರಂಟಿ ಸಿಕ್ಕಂಗೆ. ಅದರಿಂದ ಈಗ ಸತ್ತ ಕುಟುಂಬಕ್ಕೆ ಏನು ಇವಾಗ ಆತನ ಪ್ರಾಣ ತೆಗೆದಿದ್ದಾರೆ ಈ ಆರೋಪಿಗಳು, ಆತನ ಕುಟುಂಬಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಲೇಬೇಕು. 1-2 ಕೋಟಿ ಕೊಡಲಿ ಬಿಡ್ರಿ. ಮನುಷ್ಯ ಬದುಕಿದ್ದಿದ್ರೆ ಅದೆಷ್ಟು ಕೋಟಿ ದುಡಿತಿದ್ದ ಯಾರಿಗೆ ಗೊತ್ತಿದೆ. ಈಗ ವೃದ್ಧ ತಂದೆ ತಾಯಿ, ಅದರಲ್ಲಿ ಒಬ್ಬ ಅನಾರೋಗ್ಯಸ್ಥೆ. ಈಗ ಆ ಹೆಣ್ಣು ಮಗಳಿಗೆ ಡೆಲಿವರಿ ಅಂದರೆ ನೋಡೋರು ಯಾರಿದ್ದಾರೆ, ಅದ್ರ ಖರ್ಚೆಲ್ಲ ಬರ್ಸೋರು ಯಾರಿದ್ದಾರೆ. ಅವನು ಜೀವಂತವಾಗಿದ್ದಿದ್ರೆ ನೋಡೋಣ, ಎಲ್ಲರೂ ಸಾಲ ಸೋಲಾದರೂ ಮಾಡಿ ಜೋಪಾನ ಮಾಡ್ಕೊಳ್ಳೋಣ ತನ್ನ ಕುಟುಂಬನ. ಅಂಥವನ್ನ ತಗೊಂಡೋಗಿ ನೀವು, ಅದು ಪ್ರಾಣ ತೆಗಿಲಿಕ್ಕೆ ಬೆಂಗಳೂರೇ ಬೇಕಾಗಿತ್ತಾ? ಇಷ್ಟು ದೂರ ತಗೊಂಡೋಗಿ ಒಳ್ಳೆ ಬೀದಿಯಲ್ಲಿ ನಾಯಿಗಳು, ಸತ್ತು ನಾಯಿಗಳು ಬಿಸಾಕೋದಕ್ಕಿಂತ ಕೀಳಾಗಿ ಆ ಬಾಡಿನ, ಆ ಹೆಣನ ತಗೊಂಡೋಗಿ ಬಿಸಾಕಿದ್ದಾರಲ್ಲ, ನಿಜಕ್ಕೂ ಇವರು ಮನುಷ್ಯತ್ವ ಇರೋರು ಮೃಗಗಳು ಅಂತೇಳಿ. ಈಗಾಗಲೇ ದರ್ಶನ್ ಮೇಲೆ ಎಷ್ಟು ಅಪವಾದಗಳಿದ್ದಾವೆ ಅಂತ ಕರ್ನಾಟಕದ ಜನ ನೋಡಿದ್ದಾರೆ. ಹೆಣ್ಮಕ್ಳ ಬಗ್ಗೆ ಏನು ಮಾತಾಡ್ತಾನೆ, ಆತನ ಬೆಳೆಸಿದಂಥ ವ್ಯಕ್ತಿಗಳ ಬಗ್ಗೆ ಏನು ಮಾತಾಡಿದ್ದಾನೆ. ಯಾವತ್ತೂ ಕೂಡ ಅನ್ನ ಇಟ್ಟ ಮನೆಗೆ ಕನ್ನ ಹಾಕಂಥ ಕೆಲಸ ಯಾರೂ ಮಾಡಬಾರ್ದು. ಇವತ್ತು ಈ ಮಟ್ಟಿಗೆ ಬರೋಕ್ಕೆ ಯಾರು ಕಾರಣ? ಯಾವ ನಿರ್ದೇಶಕ ಕಾರಣ? ಆ ನಿರ್ದೇಶಕನಿಗೆ ತಿರುಗಿ ಬಿದ್ದಿರೋದು ಗೊತ್ತಿದೆ, ನಿರ್ಮಾಪಕರ ಬಗ್ಗೆ ತಿರುಗಿ ಬಿರೋದು ಗೊತ್ತಿದೆ. ಹೆಣ್ಣು ಮಕ್ಕಳು ಅವಳಂದ್ರೆ ಇವಳು, ಇವಳಂದ್ರೆ ಅವಳು ಅನ್ನೋದು ಕೂಡ ನೋಡಿದ್ದಾರೆ. ಇಂಥ ಮಾತುಗಳು ಆಡೋಕ ಇವರು ಕರ್ನಾಟಕದಲ್ಲಿ ಬಹು ಎತ್ತರಕ್ಕೆ ಬೆಳೆಯೋದು ಒಬ್ಬ ನಟ ಹೇಗಿರಬೇಕು. ಉದಾಹರಣೆಗೆ ಪುನೀತ್ ರಾಜ್ಕುಮಾರ್ ಇವತ್ತು ಉದಾಹರಣೆ. ಕೆಲವರು ಮನೆಯಲ್ಲಿ ಊಟ ಇಟ್ಕೊಂಡು ಪೂಜೆ ಮಾಡದೆ ಕೆಲವರು ಊಟ ಮಾಡಲ್ಲ, ಅಂಥ ಒಂದು ಕೆಲಸ ಮಾಡಿದ್ದಾರೆ, ಅವರು ಸಹಾಯ ಮಾಡಿದ್ದಾರೆ. ಆ ರೀತಿ ಉಸಿರು ನಿಂತ ಮೇಲೂ ಕೂಡ ಹೆಸರಿರ್ತಂತೆ ಕೆಲಸ ಮಾಡಬೇಕು. ಅದು ಬಿಟ್ಬಿಟ್ಟು ರಟ್ಟೆ ಹಿಂಗೆ ಅಗಲಿಸ್ಬಿಟ್ಟು ರೋಡಿಜಮ್ ಮಾಡೋದ್ರಿಂದ ಯಾವತ್ತೂ ಒಳ್ಳೆಯದಾಗೋದಿಲ್ಲ. ಎಂದಿದ್ರು ಕೆಳಗನೆ, ಯಾವತ್ತಿದ್ರೂ ಅದು ನೆಲಕ್ಕೆ ಬೀಳಿಸುತ್ತೆ. ಈಗ ಕರ್ನಾಟಕದಲ್ಲಿ ಎಷ್ಟು ಹೆಸರಾಗಿ ಹೋಗ್ಬಿಡ್ತು. ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಎಷ್ಟು ಅಭಿಮಾನಿಗಳು ತಿರಸ್ಕಾರ ಮನೋಭಾವನೆ ತಾಳಿರ್ಬೋದು. ಒಬ್ಬ ಅಮಾಯಕ ಜೀವ ತೆಗೆದು ಅದು ಏನಾದರೂ ನಾಳೆ ಸಾಬೀತಾದರೆ ಜೈಲು ಊಟ ಕಾಯಮಾಗುತ್ತಾ? ಇದು ಬೇಕಿತ್ತಾ? ಒಂದು ಹೆಣ್ಣಿಗೋಸ್ಕರ ಈ ಅವನನ್ನು ಈ ಅಭಿಮಾನಿಗಳಂತ ಹೇಳಿ ಅದನ್ನು ಹೊಡೆದು ಸಾಯಿಸಿದಾರಲ್ಲ, ಇವ್ರಿಗೆ ಏನಾದರೂ ಸರ್ಕಾರದಿಂದ ಪಾರಿತೋಷಕ ಏನಾದರೂ ಸಿಗುತ್ತಾ? ಬೇಷ್ ಅಂತ ಮಹತ್ ಕಾರ್ಯ ಮಾಡಿದ್ದೀರಂತೇಳಿ ಇವ್ರಿಗೂ ಸಹ ಜೈಲಲ್ಲಿ ರಾಗಿ ಗುಂಡೆ ಸಿಗೋದು ಬೇಕಿತ್ತ ಇವ್ರಿಗಿದೆಲ್ಲ? ಯಾರು ಸಂಸಾರದ ಹೊಣೆಯನ್ನು ಯಾರು ತಗೋಬೇಕು? ಅಂಥದ್ರಲ್ಲಿ ಇವ ಪಾಪ ಅವ್ರ ಸಂಸಾರ ನೆಟ್ಟಿಗಿರಲಿ ಅಂತೇಳಿ ಭಾಳ ಕಸರತ್ತು ಮಾಡಿದ್ದಾನೆ ರೇಣುಕಾಸ್ವಾಮಿ. ಇಂಥವನಿಗೆ ಇಂಥ ಗತಿ ಮಾಡಿದಾರಲ್ಲ, ಇವ್ರಿಗೆ ನಿಜಕ್ಕೂ ದೇವ್ರು ಒಳ್ಳೇದು ಮಾಡ್ತಾನ ನೋಡಿ. ಇವ್ರಿಗೆ ಯಾವುದ್ಯಾವುದೋ ಅಸಭ್ಯ ಮೆಸೇಜ್ ಹಾಕಿದ್ದಾನೆ ಅಂತ ಗೊತ್ತಾದ ಮೇಲೆ
ಚಿತ್ರದುರ್ಗದಲ್ಲಿನೇ ಪೊಲೀಸರಿಗೆ ಒಪ್ಪಿಸ್ಬೋದಿತ್ತಲ್ಲ. ಚಿತ್ರದುರ್ಗದಲ್ಲಿ ಪೊಲೀಸ್ ಸ್ಟೇಷನ್ಗಳೇ ಇಲ್ವಾ? ಬೆಂಗಳೂರಲ್ಲಿ ಇಲ್ವಾ? ಬೆಂಗಳೂರಲ್ಲಿ 100 ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಕೊಡ್ಬೋದಿತ್ತಲ್ಲ. ಇವರೇ ಕಾನೂನು ಕೈಗೆ ತಗೊಳ್ಬೇಕಾದ್ರೆ ಇವ್ರಿಗೆ ಕಾನೂನು ತಗೊಳ್ಳೋಕೆ ಅಧಿಕಾರ ಕೊಟ್ಟವ್ರು ಯಾರು? ಈಗ ಆ ಸಂಸಾರಕ್ಕೆ ಹೊಣೆ ಯಾರು? ಅದರಿಂದ ಜನಗಳು ಮತ್ತು ಸರ್ಕಾರ ಇವತ್ತು ಏನು ಪ್ರಾಣ ತೆಗೆದಿದ್ದಾರೆ ಅಮಾಯಕೊಂದು, ಆ ಕುಟುಂಬಕ್ಕೆ ಅವರೇ ಒಂದು 2 ಕೋಟಿ ರೂಪಾಯಿಯಷ್ಟು ಪರಿಹಾರ ಕೊಡಬೇಕು. ಸಾಬೀತಾದ್ರೆ ಕೊಡಲಿ ಬಿಡಿ. ಅವ್ರಿಗೇನು ದುಡ್ಡಿನ ಮತದಿಂದ ತಾನು ಇಷ್ಟೆಲ್ಲ ಮಾಡಿರೋದು. ಅವರು ದುಡ್ಡಿನ ಮತ ಬಿಟ್ಟರೆ ಬೇರೆ ಏನೂ ಇಲ್ಲ. ಅವ್ರ ತಂದೆ ಎಂತ ಹೆಸರು ತೊಗೊಂಡಿದ್ರು, ತೂಗುದೀಪ ಅಂದರೆ. ಅಷ್ಟು ಒಳ್ಳೆ ತಂದೆ ಹೊಟ್ಟೆಯಲ್ಲಿ ಇಂಥ ಮಗ ಹುಟ್ಟಿರೋದು ಎಂಥ ವಿಪರ್ಯಾಸ. ಅದರಿಂದ ನನ್ನ ಸರ್ಕಾರ ಇದು ಸಾಬೀತಾಗಿದ್ದೇ ಆದರೆ ಅವ್ರ ಕಡೆಯಿಂದ ಆ ಅಮಾಯಕ ಕುಟುಂಬಕ್ಕೆ 1-2 ಕೋಟಿ ಆದ್ರೂ ಪರಿಹಾರ ಕೊಡಿಸ್ಬೇಕಾಗಿದೆ. ಸರ್ಕಾರ ಕೊಡೋದ್ರೆ ಏನು ಬೇಕಾಗಿಲ್ಲ, ಅವರು ದುಡ್ಡಿರ್ತಕ್ಕಂಥವ್ರು. ಆ ಹಮ್ಮಿನ ಮೇಲೇ ಈ ಕೃತ್ಯ ನಡೆದಿರ್ಬೋದು ಅಂತೇಳಿ ಜನಗಳು ಮಾತಾಡ್ತಾ ಇದ್ದಾರೆ. ಅದ್ರಾಗ ಏನು 2 ಮಾತಿಲ್ಲ. ಆಮೇಲೆ ಈ ಹಿಂದಿನಿಂದ ಅವ್ರ ಮೇಲೆ ಯಾವ್ಯಾವ ಅಪರಾಧ ಬಂದವಂತನೂ ಕೂಡ ನೋಡ್ತಾ ಇದ್ದೀರಾ. ಸರ್ಕಾರನೂ ನೋಡ್ತಾ ಇದೆ, ಕರ್ನಾಟಕದ ಜನನೂ ನೋಡ್ತಾ ಇದೆ. ಅದರಿಂದ ದಯಮಾಡಿ ಆ ಕುಟುಂಬಕ್ಕೆ 1-2 ಕೋಟಿ ರೂಪಾಯಿನ ಪರಿಹಾರ ಕೊಡಿಸ್ಬೇಕಂತೇಳಿ ನಾನು ಈ ಮೂಲಕ ಮಹಾಜನಗಳಲ್ಲಿನೂ ಸಹ ಸರ್ಕಾರದ್ದು ಸಹ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.